ಹಾಯ್ ಗೈಸ್, ಲಾಸ್ಟ್ ಡೇ ನಿಮ್ಮಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ, ಆದ್ರೆ ಫಾಲೋವರ್ಸ್ ತುಂಬಾ ಕಡಿಮೆ ಇದ್ದಾರೆ. ಒಂದು ಫಾಲೋ ಬಟನ್ ಒತ್ತಿದ್ರಿಂದ ನಂಗೆ ಮೋಟಿವೇಟ್ ಆಗಿ ಇನ್ನೂ ಮಾಡ್ಬೋದು. ನಮ್ಮ ಮೈಸೂರಲ್ಲಿ ದಸರಾ ಮುಗ್ದಿದ್ರು ನಮ್ಮ ಮೈಸೂರು ಟ್ರಾಫಿಕ್ ಮಾತ್ರ ಮುಗಿತಾ ಇಲ್ಲ ಗುರು. ಇದೇನಪ್ಪ ಇದು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾನೆ ಅನ್ಕೋಬೇಡಿ, ಆದರೆ ನಮ್ಮ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿರಲಿಲ್ಲ ಅವರು. ಸೊ ನಾನು ಆ್ಯಕ್ಚುಲ್ ಆಗಿ ಇದೆಲ್ಲ ನೋಡಿ ತುಂಬ ಮೋಟಿವೇಟ್ ಆಗ್ತಿದ್ದೀನಿ. ತುಂಬ ದೂರದಿಂದ ಅರ್ಬನೆ ತೋರಿಸ್ತಿದ್ದೀನಿ ಅಂತ ಬೈಕೋಬೇಡಿ, ಹತ್ರ ಹೋಗಿ ತೋರಿಸೋಷ್ಟು ಪೇಷನ್ಸ್ ಇಲ್ಲ, ಅದಕ್ಕೆ ದೂರದಿಂದನೇ ತೋರಿಸ್ಬಿಡ್ತೀನಿ. ಗೈಸ್, ಇವಾಗ ನಾವೆಲ್ಲ ಎಲ್ಲಿದ್ದೀವಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ, ವ್ಯೂ ನೋಡೋಕ್ಕೋಸ್ಕರನೇ. ಈಗ ನಾವೆಲ್ಲ ಬಿಟ್ಟು ಮೈಸೂರು ಪಾರ್ಕ್ ತಿನ್ಕೋಗೋಣ ಅಂತ ಮೈಸೂರು ಪಾರ್ಕ್ ಬಂದಿದ್ದೀವಿ. ಐಶೋ ಸ್ಪೀಡ್ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಇವಾಗ ನಾನು ತೋರಿಸ್ತಿರೋ ವ್ಯಕ್ತಿ ಅವರ ಮಾಸ್ಟರ್ ಕಾಪಿ ಅನ್ಕೊಳ್ಳಿ. ಗೈಸ್, ಏನೇ ತಿಂದ್ರು ಬಿಟ್ಟಿ ತಿಂದಾಗ ಖುಷಿ ಸಿಗೋದು ಇನ್ಯಾವ್ದ್ರಲ್ಲೂ ಸಿಗಲ್ಲ. ಗೈಸ್, ಯಾರು ಸಾಕು ಅನ್ನೋರೆಲ್ಲ ಮೈಸೂರು ಪಾಕ್ನಕ್ಕೆ ತಗೊಬಂದು ತಗೊಂಡ್ ಕೊಡ್ತಾ ಇದೀವಿ, ತಿಂತಾನೆ ಇದಾರೆ. ಗೈಸ್ ನೋಡಿ, ನಮ್ ಮೈಸೂರು ಟ್ರಾಫಿಕ್ ಅರ್ಧ ಗಂಟೆ ಆಯ್ತು ನಿಂತ್ಕೊಂಡು, ಇನ್ನ ಟ್ರಾಫಿಕ್ ಮೂವ್ ಆಗ್ತಿಲ್ಲ. ನಮ್ಮ ಮೈಸೂರಲ್ಲಿ ಮಾತ್ರ ದಸರಾ ಅಂತ ಬಂದ್ರೆ ಜಾತ್ರೆ ಆಗ್ಬಿಡುತ್ತೆ. ಟ್ರಾಫಿಕ್ ಕಡಿಮೆ ಆಗ್ಲಿಲ್ಲ, ಜನಗಳು ಕಡಿಮೆ ಆಗ್ಲಿಲ್ಲ. ಗೈಸ್, ಕಳ್ತನ ಮಾಡ್ಕೊಂಡಿರೋ ಆಕಾಶ ಮನೆಯಿಂದ ಆಟ ಆಡ್ತಿದೀವಿ. ಯಾರು ಚಿಕ್ಕ ವಯಸ್ಸಲ್ಲಿ ಕದ್ದಿ ಈ ತರ ಮಾಡಿದಿರ ಕಮೆಂಟ್ ಹಾಕಿ. ಬ್ಲಾಗ್ ಅಲ್ಲಿ ಬಂದ್ಬಿಟ್ಟಿದೆ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ನಗ್ತಿದ್ದಾರೆ ಅಂದ್ರೆ ನಾವು ಕದ್ದಿರೋ ಐಟಮ್ ನ ಅಂಗಡಿಯವರು ಗೊತ್ತಾಗೋಯ್ತು. ಐಶೋ ಸ್ಪೀಡ್ ಏನ್ ಹೇಳ್ತಿದ್ದಾರೆ, ಅಂಗಡಿ ಅವನ್ಗಿರೇನೆ ಪೊಲೀಸ್ ನ ಕರ್ಸು, ನಾನು ತಗೊಂಡಿರೋ ಐಟಮ್ ಇದು ಅಂತಿದ್ದಾನೆ. ಇದು ನನ್ನ ಕ್ರೆಡಿಟ್, ನನ್ನ ಕೊಡುಗೆ, ಇದು ನನ್ನ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ನಮ್ ಗುರುಗಳು ಹೇಳ್ಕೊಟ್ಟಿದೀವ್ರೆ. ನಾವು ಟ್ರಾಪ್ ಹಾಕಿರೋ ಬಂದ್ ತಗೊಳಕಂಡ್ರೆ ಏನ್ ಮಾಡ್ಬೇಕು? ಸಿ, ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್, ಇಷ್ಟು ಜನ. ಸರ್ ಹಂಗೆ ನೀವು ಹೋಗ್ಬೋದು. ಈಗ ಇವಾಗೆಲ್ಲ ನಮ್ಮ ಕಿತಾಪತಿ ಆಟ ಎಲ್ಲ ಮುಗ್ದಿ, ಇವಾಗ ಮನೆಗೆ ಹೋಗಿ ಪಾಚ್ಕೊಳ್ಳೋಣ. ಬಾಯ್ ಬಾಯ್ ಕೊಡೋದು ಮರಿಬೇಡಿ ಗೈಸ್. ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗಿರೋ ಪೈಸೆ